2026 ಜೂನ್ನಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಗೆ ಸಂಬಂಧಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಚುನಾವಣೆ ಆಯೋಗ ಪ್ರಕಟಣೆ ಹೊರಡಿಸಿದೆ. ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಮಾಡಬೇಕೆಂದು ಜೆಡಿಯು ಯುವ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಸಂಭಾವ್ಯ ಅಭ್ಯರ್ಥಿ ಡಾ ನಾಗರಾಜ್ ಮನವಿ ಮಾಡಿದ್ದಾರೆ. ತಮ್ಮ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾ ನಾಗರಾಜ್, ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ತಮ್ಮ ಹೆಸರು ನೋಂದಾಯಿಸಲು ಇಚ್ಛಿಸುವವರು ಆಯಾ ತಾಲೂಕು ವಿಧಾನಸಭಾ ಕ್ಷೇತ್ರದ ತಾಲೂಕು ಕಚೇರಿಯಲ್ಲಿ ನಮೂನೆ 18ರ ಫಾರಂ ಭರ್ತಿ ಮಾಡಿ ಆಧಾರ್ ಕಾರ್ಡ್ ಜೆರಾಕ್ಸ್ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದರು. ಸಮಸ್ತ ನಾಡಿನ ಜನತೆಗೆ ತಿಳಿಸೋದೇನೆಂದರೆ, ಮುಖ್ಯವಾಗಿ ಆಗ್ನೇಯ ಪದವೀಧರ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಪದವೀಧರಿಗೆ ತಿಳಿಸೋದೇನಪ್ಪ ಅಂದರೆ, ಏನು 2026 ಜೂನ್ನಲ್ಲಿ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯಲಿದೆ ವಿಧಾನ ಪರಿಷತ್ಗೆ. ಅದರ ಒಂದು ಸಲುವಾಗಿ ಈಗಾಗಲೇ ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಒಂದು ಚುನಾವಣಾ ಆಯೋಗವು ಅವಕಾಶ ಕೊಟ್ಟಿದ್ದು, ಇವತ್ತಿಂದಲೇ ಸಹ ತಾವು ಫಾರಂ ನಂಬರ್ 18 ನಮೂನೆ 18 ಫಾರಂ ಜೊತೆಗೆ 2 ಫೋಟೋಗಳನ್ನು, ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಪ್ಲಸ್ ಜೊತೆಗೆ ಈ ಒಂದು ನವೆಂಬರ್ 1, 2025ಕ್ಕೆ ಮುಂಚಿತವಾಗಿ 3 ವರ್ಷಗಳು ಪೂರೈಸಿರ್ತಕ್ಕಂಥ ಯಾವುದೇ ಒಂದು ಪದವಿ ಪಡೆದಿರ್ತಕ್ಕಂಥ ಪದವೀಧರರು ಏನು ಮಾಡಬೇಕಪ್ಪ ಅಂದರೆ, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ವೋಟರ್ ಐ ಡಿ ಕಾರ್ಡ್ ಜೆರಾಕ್ಸ್ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ಗಳನ್ನು ಇದಕ್ಕೆ ಲಗತ್ತಿಸಿ ಈ ಒಂದು ಅಪ್ಲಿಕೇಶನನ್ನು ಫಾರಂ ನಂಬರ್ 18 ನಮೂನೆಯನ್ನು ಫಿಲಪ್ ಮಾಡಿ ತಾವು ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ತಾಲೂಕು ಕಚೇರಿಗಳಲ್ಲಿ ಒಂದು ಚುನಾವಣಾ ವಿಭಾಗ ಇರುತ್ತೆ, ಆ ವಿಭಾಗದಲ್ಲಿ ಕೊಡಬೇಕಾಗಿ ಬರುತ್ತೆ. ಈಗಾಗಲೇ ನೋಂದಣಿ ಮಾಡ್ತಿರ್ತಕ್ಕಂಥವ್ರು ಸಹ ಈ ಸರಿ ನೋಂದಣಿ ಮಾಡ್ಲೇಬೇಕಾಗುತ್ತೆ. ಯಾಕಂದರೆ ನಂದು ಆಲ್ರೆಡಿ ಓಟಿದೆ ಸರ್, ನಾನು ಮಾಡಿದ್ದೀನಿ ಸರ್, ನಂದೇನು ಮಾಡಿಸೋದು ಅವಶ್ಯಕತೆ ಇಲ್ಲ ಸರ್ ಅಂದರೆ ಆ ಥರ ಇರೋದಿಲ್ಲ. ಈ ಸರಿ ಪ್ರತಿಯೊಬ್ಬರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಬೇಕಾಗಿದೆ ಅಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ತಮ್ಗೇನಾದರೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಅಥವಾ ಯಾವ ರೀತಿ ಮಾಡಿಸ್ಕೋಬೇಕಪ್ಪ ಅಂತೇಳಿ ತಾವೇನಾದ್ರೂ ಮಾಹಿತಿ ಬೇಕಾದರೆ 9606681522 ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಮಿಸ್ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ತಾವು ಹಾಯ್ ಅಂತೇಳಿ ತಮ್ಮ ಹೆಸರು ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರನ್ನು ತಾವು ಕಳಿಸಿದಾದರೆ ನಾವು ನಿಮಗೆ PDF ಫಾರ್ಮೆಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಕಳಿಸ್ತೀವಿ. ಆ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿ ಪ್ರಿಂಟರ್ ತೆಗೆದು ಮತ್ತೆ ತಾವು ಅದಕ್ಕೆ ಈ ನಾನು ಹೇಳಿದಂಥ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಡಿಗ್ರಿದು ಮಾರ್ಕ್ಸ್ ಕಾರ್ಡ್ ಅಥವಾ ಕನ್ವೊಕೇಶನ್, ಒಂದು ವೇಳೆ ಕನ್ವೊಕೇಶನ್ ಇಲ್ಲಪ್ಪ ಅಂದರೆ ಆ 6 ಸೆಮಿಸ್ಟರ್ನ ಮತ್ತೆ 3 ವರ್ಷದ ಏನು ಅಂಕಪಟ್ಟಿಗಳಿರುತ್ತೆ ಅದನ್ನು ಗೆಜೆಟೆಡ್ ಆಫೀಸರ್ ಹತ್ರ ಅಟೆಸ್ಟೆಡ್ ಮಾಡಿಸಿ ಆಗ್ಬೋದಾಗುತ್ತೆ. ಯಾಕಂದರೆ ಕೆಲವು ಕನ್ವೊಕೇಶನ್ ಮಾಡಿಸಿರೋದಿಲ್ಲ. ಹಾಗಾಗಿ ತಾವು ಯಾರು ಕನ್ವೊಕೇಶನ್ ಆಗಿಲ್ವೋ ಅಂಥವರು ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು 6 ಸೆಮಿಸ್ಟರ್ನ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಮತ್ತೆ ಇನ್ನು ಬೇರೆ ಈಗ MBBS ಮತ್ತೆ ಇದಕ್ಕೆ ಯಾರ್ಯಾರಪ್ಪ ಅರ್ಹರಿರ್ತಾರೆ ಅಂದರೆ BA, BCom, BSc, MBBS, BDS, BAMS, BHMS, BNYS, BUMS ಮತ್ತೆ BE, BSc ಲ್ಯಾಬ್ ಟೆಕ್ನಿಷಿಯನ್, B ಫಾರ್ಮಾ ಮತ್ತೆ BCA, BBM ಇವರೆಲ್ಲ ಸಹ ಅಂದರೆ ಭಾರತ ದೇಶದ ಯಾವುದೇ ಒಂದು ಅಂಗೀಕೃತ ಅಥವಾ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರೈಸಿ 3 ವರ್ಷಗಳಾಗಿರಬೇಕು. ಅಂದರೆ ನಾಳೆ ನವೆಂಬರ್ 1ಕ್ಕೆ 3 ವರ್ಷಗಳು ಕಂಪ್ಲೀಟ್ ಆಗಿರಬೇಕು. ಇಂಥವರು ಎಲ್ಲ ಯಾವುದೇ ಪದವಿಯನ್ನು ತಗೊಂಡಿದ್ರು ಸಹ ಅವರೆಲ್ಲರೂ ಸಹ ಈ ಒಂದು ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಮತ್ತೆ ಮತದಾನ ಮಾಡೋಕ್ಕೆ ಅರ್ಹರಿರ್ತಾರೆ ಸರ್. ಇದು ನವೆಂಬರ್ 6ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಮತ್ತೆ ನವೆಂಬರ್ 6ನೇ ತಾರೀಕು ಈ ವರ್ಷದ ನವೆಂಬರ್ 6ನೇ ತಾರೀಕು ಈ ಎನ್ರೋಲ್ಮೆಂಟ್ ಮಾಡಿಸೋದು ಅಪ್ಲಿಕೇಶನ್ ತಮ್ಮ ಒಂದು ಚುನಾವಣಾ ವಿಭಾಗದಲ್ಲಿ ಕೊಡೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ತಾವೆಲ್ಲರೂ ಮಾಡಿಸ್ಕೋಬೇಕಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಈಶ್ವರ್, CTV ನ್ಯೂಸ್, ಕೋಲಾರ.